ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಡಿಪ್ ಮ್ಯಾಥ್ಸ್ 1 ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಪರವಾಗಿಲ್ಲ, ಸುಮಾರು ಜನ ನೋಡ್ತಾ ಇದ್ದೀರಾ. ಅದರದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಡಿಸೆಂಬರ್ 23 ಜನವರಿ 24 ವೆಕ್ಟರ್ಸ್ ಮೇಲೆ ಏನು ಕೇಳಿದರು, 3 ಕ್ವಶನ್ ಇದೆ. ಆ 3 ಕ್ವಶನ್ ಸಾಲ್ವ್ ಮಾಡ್ತೀನಿ. ನೋಡಿ, ಇಫ್ ಎ ಈಸ್ ಈಕ್ವಲ್ ಟು ಏನೋ ಕೊಟ್ಟಿದ್ದಾರೆ, ಬಿ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, ಸಿ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಫೈಂಡ್ ಪಿ. ನೋಡಿ, ಪಿ ಕೇಳ್ತಾ ಇದ್ದಾರೆ. ಸಚ್ ದಟ್ ಎ ವೆಕ್ಟರ್ ಎ ಪ್ಲಸ್ ಪಿ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂತ ಇದೆ. ಅಂದರೆ ಪರ್ಪೆಂಡಿಕ್ಯುಲರ್ ಅಂದರೆ ಒಂದೇ, ಆರ್ಥೋಗೋನಲ್ ಅಂದರೆ ಒಂದೇ. ನಿನ್ನೆ ನಾನು ನಿಮಗೆ ಹೇಳಿದೆ ಇಲ್ಲ. ಈಗ ನೋಡಿ, ಫಸ್ಟ್ ನಾವೇನು ಮಾಡಬೇಕಂದ್ರೆ ಎ ಪ್ಲಸ್ ಪಿ ಬಿ ಕಂಡುಹಿಡಿಯಬೇಕು. ಸಿ ಎ ಪ್ಲಸ್ ಪಿ ಬಿ, ಪಿ ಹಂಗೆ ಇರಲಿ, ಪಿನೇ ಕಂಡುಹಿಡಿಯಬೇಕು. ಈಗ ಎ ಅಂದರೆ ಏನು, ಐ ಪ್ಲಸ್ 2j ಪ್ಲಸ್ 3j ಪ್ಲಸ್ ಬಿ ಇಂಟು ಬಿ ಅಂದ್ರೇನು, ಮೈನಸ್ ಐ ಪ್ಲಸ್ 2j ಪ್ಲಸ್ 3k. ನೋಡಿ, ಎ ಜಾಗದಲ್ಲಿ ವೆಕ್ಟರ್ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಪ್ಲಸ್ ಜಾಗದಲ್ಲಿ ಪ್ಲಸ್ ಇದೆ, ಪಿ ಜಾಗದಲ್ಲಿ ಪಿ ಇದೆ, ಬ್ರ್ಯಾಕೆಟ್ ಹಾಕಿ ಬಿ ವೆಕ್ಟರ್ ಬಿ ಏನಿದೆ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಇವಾಗ ಐ ಪ್ಲಸ್ 2j ಪ್ಲಸ್ 3k ಇದು ಪಿ ಇಂದ ಮಲ್ಟಿಪ್ಲೈ ಮಾಡೋಣ. ಮೈನಸ್ ಪಿ ಐ ಪ್ಲಸ್ 2pj ಪ್ಲಸ್ 3pk. ನೋಡಿ, ಈ ಥರ ಪಿ ಎಲ್ಲ ಕಡೆ ಬರುತ್ತೆ. ಈಗ ನಾನು ಐ ಇದೆಯಲ್ಲ, ಐನ ಜೊತೆಗೆ ಬರ್ಕೊತೀನಿ. ಐನ ಜೊತೆಗೆ ಬರ್ಕೊಂಡ್ರೆ ಐ ಮೈನಸ್ ಪಿ ಐ, ಜೆ ಜೊತೆಗೆ ಬರ್ಕೊಂಡ್ರೆ 2j ಪ್ಲಸ್ 2pj, ಕೆ ಜೊತೆಗೆ ಬರ್ಕೊಂಡ್ರೆ 3k ಪ್ಲಸ್ 3pk. ಈಗ ಇಲ್ಲಿ ಐ ಕಾಮನ್ ತಗೊಂಡ್ರೆ 1 ಮೈನಸ್ ಪಿ ಬರುತ್ತೆ. ಪ್ಲಸ್ ಯಾಕಂದರೆ ಇಲ್ಲಿ 2jನೇ ಕಾಮನ್ ತೆಗಿಬೋದು, 1 ಪ್ಲಸ್ ಪಿ ಬರುತ್ತೆ. 3 ಕಾಮನ್ ತೆಗಿಬೋದು, 3k, 1 ಪ್ಲಸ್ ಪಿ ಬರುತ್ತೆ. ಆರ್ ಇದನ್ನು ಹೆಂಗೂ ಬರೀಬೋದು, 1 ಮೈನಸ್ ಪಿ ಐ ಪ್ಲಸ್ 1 ಪ್ಲಸ್ ಪಿ ಬರ್ಬೋದು, ಪ್ಲಸ್ 2 ಇಂಟು, ಅಂದರೆ ಫಸ್ಟು ಎಲ್ಲನೂ ಬರ್ಕೊಂಡು ಆಮೇಲೆ ಐ ಬರಿತಾ ಇದ್ದೀನಿ. ಇದರಲ್ಲೂ ಅಷ್ಟೇ, ಫಸ್ಟ್ ಎಲ್ಲ ಬರೆದು ಆಮೇಲೆ ಜೆ ಬರೀತಾ ಇದ್ದೀನಿ. ಇಲ್ಲೂ ಅಷ್ಟೇ, ಬೇರೆ ಟರ್ಮ್ಸ್ ಎಲ್ಲ ಬರೆದ್ಬಿಟ್ಟು ಆಮೇಲೆ ಕೆ ಬರೆಯೋಣ. ಅಂದರೆ ಐ ಜೆ ಕೆ ಆರ್ಡರ್ ಪ್ರಕಾರ ಇದೆ ಅಂತ. ಈಗ ನೋಡಿ, ನಮಗೆ ಈ ವೆಕ್ಟರ್ ಬಂತು ಏನಪ್ಪ ಅಂತಂದರೆ 1 ಮೈನಸ್ ಪಿ ಐ ಪ್ಲಸ್ 2 ಇಂಟು 1 ಪ್ಲಸ್ ಪಿ ಜೆ ಪ್ಲಸ್ 3 ಇಂಟು 1 ಪ್ಲಸ್ ಪಿ ಕೆ. ಅವ್ರು ಏನು ಕೊಟ್ಟಿದ್ದಾರೆ, ದಿಸ್ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂತ ಕೊಟ್ಟಿದ್ದಾರಲ್ವಾ. ಈಗ ಸಿ ಅಂದರೆ ಏನು, ಪರ್ಪೆಂಡಿಕ್ಯುಲರ್ ಅಂತ ಅಂದರೆ ಕಂಡೀಷನ್ ಏನಪ್ಪ ಅಂದರೆ, ಈಗ ನಾವು ಇದನ್ನ ಹಿಂಗೆ ಬರೀಬೋದು, ಎ ಪ್ಲಸ್ ಪಿ ಬಿ ಡಾಟ್ ಸಿ ಈಸ್ ಈಕ್ವಲ್ ಟು 0 ಅಂತ ಬರೀಬೋದು. ಯಾಕೆ 0 ಅಂತ ಬರೀಬೋದು ಅಂದರೆ, ಬಿಕಾಸ್ ದೇ ಆರ್ ಗಿವನ್ ಎ ಪ್ಲಸ್ ಪಿ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಸಿ, ಅದು ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿರೋದ್ರಿಂದ ನಾವು ಹಿಂಗೆ ಬರೀಬೋದು. ಈಗ ನಮಗೆ ಬಂದಿದೆಯಲ್ಲ, ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಮೈನಸ್ ಪಿ ಐ ಪ್ಲಸ್ 2 ಇಂಟು 1 ಪ್ಲಸ್ ಪಿ ಜೆ ಪ್ಲಸ್ 3 ಇಂಟು 1 ಪ್ಲಸ್ ಪಿ ಕೆ. ಇದ್ರ ಜೊತೆಗೆ ಸಿನ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ, ಸಿ ಅಂದರೆ ಏನು, 3j 3i ಪ್ಲಸ್ ಜೆ, ಕೆ ಇಲ್ಲ ಅಂದರೆ 0k ಅಂತ ಬರ್ಕೊಳ್ಳಿ. ದಿಸ್ ಇಸ್ ಈಕ್ವಲ್ ಟು 0. ಈಗ ನಮಗೆ ಇಷ್ಟು ಬಂದು, ಇದರಲ್ಲಿ ನಾವೇನು ಮಾಡಬೇಕು, ಈಗ ಪಿ ಎಷ್ಟು ಅಂತ ಕಂಡುಹಿಡಿಬೇಕು. ಈಗ ಪಿ ಕಂಡುಹಿಡಿಬೇಕಂದ್ರೆ ಇವೆರಡು ಡಾಟ್ ಪ್ರಾಡಕ್ಟ್ ಮಾಡಿದಾಗ ಏನಾಗುತ್ತೆ ನೋಡಿ, 1 ಮೈನಸ್ ಪಿ ಇಂಟು 3 ಪ್ಲಸ್ 2 ಇಂಟು 1 ಪ್ಲಸ್ ಪಿ ಇಂಟು 1, ಜೆ ಇಂದ 1 ಇದೆ, ಪ್ಲಸ್ 3 ಇಂಟು 1 ಪ್ಲಸ್ ಪಿ ಇಂಟು 0 ಈಸ್ ಈಕ್ವಲ್ ಟು 0. ನೋಡಿ, ಇಷ್ಟು ಬರುತ್ತೆ. ಈಗ ಇದು ಬಂದಾದಮೇಲೆ ಮಲ್ಟಿಪ್ಲೈ ಮಾಡೋಣ. 1 ಇಂಟು 3 ಅಂದರೆ 3, ಮೈನಸ್ ಪಿ ಇಂಟು 3 ಅಂದರೆ 3p, ಇದು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ 2 ಇಂಟು 1 2p, ಇದು 0 ಬಂದ್ಬಿಡುತ್ತೆ. ಯಾಕಂದರೆ ಎನಿಥಿಂಗ್ ಇಂಟು 0 ಇಸ್ 0, ದಿಸ್ ಇಸ್ ಈಕ್ವಲ್ ಟು 0. ಇವಾಗ 3 ಪ್ಲಸ್ 2 ನಂಬರ್ ಆ್ಯಡ್ ಮಾಡ್ತೀವಿ. 3 ಪ್ಲಸ್ 2 5, ಮೈನಸ್ 3p ಪ್ಲಸ್ 2p ಅಂದರೆ ಮೈನಸ್ 1p ಆಗುತ್ತೆ, ಇಸ್ ಈಕ್ವಲ್ ಟು 0. ನೋಡಿ, ನಂಬರ್ಗಳು ಆ್ಯಡ್ ಮಾಡ್ಕೋಬೇಕು. ಇವೆರಡು ಆ್ಯಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಪಿ ಇದೆ, ಬರೀ ನಂಬರ್ ಇದೆ. ನೋಡಿ, 3 ಪ್ಲಸ್ 2 ಆ್ಯಡ್ ಮಾಡ್ಬೋದು, 5 ಬರುತ್ತೆ. ಮೈನಸ್ 3p ಪ್ಲಸ್ 2p ಅಂತಂದರೆ ಮೈನಸ್ 3 ಪ್ಲಸ್ 2 ಅಂದರೆ ಮೈನಸ್ 1p ಆಗುತ್ತೆ. ಈಗ ಮೈನಸ್ ಪಿ ಈಸ್ ಈಕ್ವಲ್ ಟು ಮೈನಸ್ 5 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಪಿ ಈಸ್ ಈಕ್ವಲ್ ಟು 5 ಆಗುತ್ತೆ. ನೋಡಿ, ಈ ಥರ ಕಂಡುಹಿಡಿಬೇಕಿತ್ತು. ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇದನ್ನು ನಿಮಗೆ 8 ಮಾರ್ಕ್ಸ್ ಕೇಳಿದ್ದಾರೆ. 8 marks.
ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್. ನೋಡಿ, ಸೆಕೆಂಡ್ ಕ್ವಶನ್ ಈ ಥರ ಇದೆ. ಫೈಂಡ್ ದಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್. Find the area of the parallelogram whose adjacent sides are A is equal to 2i plus 4j minus 5k and B is equal to I plus 2j plus 3k. This is 6 marks. This is for 6 marks. ನೋಡಿ, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ತುಂಬ ಈಸಿ ಇದು. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಕೇಳಿದ್ರೆ ನೋಡಿ, ಒಂದು ಫಾರ್ಮುಲಾ ಇದೆ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A cross B. A cross B ಇದು ಮ್ಯಾಗ್ನಿಟ್ಯೂಡ್ ಮಾಡೋದಷ್ಟೇ. This is the formula used to find the area of parallelogram. ಈಗ ನಾವೇನು ಮಾಡಬೇಕು, ಫಸ್ಟು A cross B ಕಂಡುಹಿಡಿಬೇಕು. ನೋಡಿ, A cross B ಕಂಡುಹಿಡಿಬೇಕಂದ್ರೆ IJK 2 4 minus 5 1 2 3. ನೋಡಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. I ರೋ ಮತ್ತು ಕಾಲಮ್ ಬಿಡಿ. 4 minus 5 2 3 minus J 2 minus 5 1 3 plus K 2 4 1 2. I into 4 into 3 minus 2 into 3 plus K into I into 12 plus 10 22 ಆಗುತ್ತೆ. ಮೈನಸ್ J ಇಂಟು 6 ಪ್ಲಸ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬರುತ್ತೆ. 6 ಪ್ಲಸ್ 5 11 ಪ್ಲಸ್ K ಇಂಟು 4 minus 4 0 ಆಗುತ್ತೆ. 22i minus 11j ಪ್ಲಸ್ 0k. ನೋಡಿ, ಈಗ ನಮ್ಗೆ A cross B ಬಂತು. ಬಟ್ ನಾವು ಬೇಕಾಗಿರೋದೇನೋ ಮ್ಯಾಗ್ನಿಟ್ಯೂಡ್. ಇಲ್ಲೇ ಮಾಡ್ಬೋಣ. ಸ್ಕ್ವೇರ್ ರೂಟ್ ಹಾಕೊಳ್ಳೋದು. 22 ಸ್ಕ್ವೇರ್ ಪ್ಲಸ್ ಮೈನಸ್ 11 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್. 22 ಸ್ಕ್ವೇರ್ ಅಂತಂದರೆ 484 ಬರುತ್ತೆ ಪ್ಲಸ್ 121 605 ಅಂತ 605 ಸ್ಕ್ವೇರ್ ಯೂನಿಟ್ಸ್ ಅಂದರೆ 605 ಸ್ಕ್ವೇರ್ ಯೂನಿಟ್ಸ್. ನೋಡಿ, ಇಷ್ಟೇನೇ ಇದು. ತುಂಬ ಸಿಂಪಲ್. 6 ನಂಬರ್ ಕೊಟ್ಟಿದ್ದಾರೆ. ನೋಡಿ, ಇದೇ ಪ್ರಶ್ನೆ ಸಪೋಸ್ ನಿಮಗೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ, ಅದನ್ನು ಇಲ್ಲೇ ಹೇಳ್ಕೊಡ್ತೀನಿ ನೋಡಿ. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬದಲಿಗೆ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಕೊಡ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ಅಂತ ಕೊಟ್ಟರೆ ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ. ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A cross B ನೆನ್ಪಿಟ್ಕೊಳ್ಳಿ. ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A cross B. ಜಸ್ಟ್ ಹಾಫ್ ಆ್ಯಡ್ ಮಾಡೋದಷ್ಟೇ. ನಿಮಗೇನಾದ್ರೂ ಟ್ರಯಾಂಗಲ್ ಕೇಳಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. If A is equal to I plus 2j minus 3k and B is equal to 3i minus j plus 2k.
show that a plus b and a minus b are orthogonal ಅಂತ ಹೇಳ್ತಾರೆ. a plus b and a minus b are orthogonal ಅಂತ. a plus 2j minus 3k ಕ್ವಶನ್ ಸರಿ ಬರ್ಕೋಬೇಕು, ಇಲ್ಲ ಅಂದರೆ 0 ಬರಲ್ಲ. ಅದಕ್ಕೆ ನೋಡ್ತಾ ಇದ್ದೇನೆ. ಈಗ ನೋಡಿ, ಫಸ್ಟ್ ಏನು ಮಾಡಬೇಕಂದ್ರೆ a ಪ್ಲಸ್ ಬಿ ಕಂಡುಹಿಡಬೇಕು, a ಮೈನಸ್ ಬಿ ಇವೆರಡು ಕಂಡುಹಿಡ್ಕೋಬೇಕು. ನೋಡಿ, a ಪ್ಲಸ್ ಬಿ ಅಂದರೆ ಆ್ಯಡ್ ಮಾಡಬೇಕು. ನೋಡಿ, ಪ್ಲಸ್ ಆಗಿರೋದ್ರಿಂದ ಇಲ್ಲಿ ಬ್ರ್ಯಾಕೆಟ್ ಹಾಕಲಿಲ್ಲ, ಮೈನಸ್ ಆದರೆ ಬ್ರ್ಯಾಕೆಟ್ ಹಾಕೋಬೇಕು. ಈಗ i ಪ್ಲಸ್ 3i 4i 2j ಮೈನಸ್ j 1j ಮೈನಸ್ 3k ಪ್ಲಸ್ 2k ಮೈನಸ್ 1k. ನೋಡಿ, i ಪ್ಲಸ್ 3i 4i 2j ಮೈನಸ್ 1j ಮೈನಸ್ 3k ಪ್ಲಸ್ 2k ಅಂದರೆ ಮೈನಸ್ k. ಅದೇ ಥರ a ಮೈನಸ್ b ಮಾಡೋಣ. i ಪ್ಲಸ್ 2j ಮೈನಸ್ 3k ಮೈನಸ್ ಆಫ್ 3i ಮೈನಸ್ j ಪ್ಲಸ್ 2k. i ಪ್ಲಸ್ 2j ಮೈನಸ್ 3k ಮೈನಸ್ 3i ಪ್ಲಸ್ j ಮೈನಸ್ 2k. ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. i ಮೈನಸ್ 3i ಅಂದರೆ ಮೈನಸ್ 2i, 2j ಪ್ಲಸ್ j ಅಂದರೆ 3j ಮೈನಸ್ 3k ಮೈನಸ್ 2k ಅಂದರೆ ಮೈನಸ್ 5k. ನೋಡಿ, ಈಗ ನಾವು a ಪ್ಲಸ್ ಬಿ ಕಂಡುಹಿಡಿದಿದ್ದೀವಿ, a ಮೈನಸ್ ಬಿ ಕಂಡುಹಿಡಿದಿದ್ದೀವಿ. ಅವ್ರು ಕೇಳ್ತಾ ಇರೋದು ಇದೇನೆ, a ಪ್ಲಸ್ ಬಿ ಆ್ಯಂಡ್ a ಮೈನಸ್ ಬಿ ಆರ್ ಆರ್ಥೋಗೋನಲ್. ಅಂದರೆ ನಾವೇನು ಮಾಡಬೇಕೀಗ, a ಪ್ಲಸ್ ಬಿ ಮತ್ತು a ಮೈನಸ್ ಬಿಗೆ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಅದು ಆನ್ಸರ್ 0 ಬರಬೇಕು. ಅಂದರೆ ದೇ ಆರ್ ಆರ್ಥೋಗೋನಲ್, ಇಲ್ಲ ಅಂದರೆ ದೇ ಆರ್ ನಾಟ್ ಆರ್ಥೋಗೋನಲ್. ನಾವು 0 ಅಂತ ಬರ್ಕೊಳ್ಳೋಂಗಿಲ್ಲ. 0 ಅಂತ ಬರ್ಕೊಳ್ಳೋದು ಯಾವಾಗ ಅಂದರೆ ಅವರೇ ಕೊಟ್ಬಿಟ್ಟು ಏನಾದರೂ ಕಂಡುಹಿಡಿರಿ ಅಂತಾರೆ. ಈಗ ಫಸ್ಟ್ ಲೆಕ್ಕ ಮಾಡಿದೆ ನೋಡಿ, ಪಿ ಕಂಡುಹಿಡಿರಿ ಅಂತಾರಲ್ಲ, ಅವಾಗ ನಾವು 0 ಹಾಕೋಬೇಕು. ಈ ಥರ ಶೋ ದಟ್ ಅಂತ ಬಂದಾಗ a ಡಾಟ್ a ಪ್ಲಸ್ ಬಿ ಡಾಟ್ a ಮೈನಸ್ ಬಿ 0 ಅಂತ ತೋರಿಸ್ಬೇಕು. ನೋಡಿ, ಈಗ a ಪ್ಲಸ್ ಬಿ ಏನು ಬಂದಿದೆ, 4i ಪ್ಲಸ್ j ಮೈನಸ್ k ಡಾಟ್ ಮೈನಸ್ 2i ಪ್ಲಸ್ 3j ಮೈನಸ್ 5k. 4 ಇಂಟು ಮೈನಸ್ 2 ಪ್ಲಸ್ 1 ಇಂಟು 3 ಪ್ಲಸ್ ಇದ್ರೆ ಬ್ರ್ಯಾಕೆಟ್ ಕೂಡ ಪ್ಲಸ್ ಮೈನಸ್ 1 ಇಂಟು ಮೈನಸ್ 5. ನೋಡಿ, ಇದು ಮೈನಸ್ 8 ಪ್ಲಸ್ 3 ಮೈನಸ್ 5 ಪ್ಲಸ್ 5. ನೋಡಿ, 0 ಬರುತ್ತೆ. ಕ್ಯಾಲ್ಕುಲೇಟರ್ನಲ್ಲಿ ಒಟ್ಟಿಗೆ ಮಾಡಿ 0 ಬರುತ್ತೆ. ದೇರ್ಫೋರ್ a ಪ್ಲಸ್ ಬಿ ವೆಕ್ಟರ್ a ಪ್ಲಸ್ ಬಿ ಅಂಡ್ ವೆಕ್ಟರ್ a ಮೈನಸ್ ಬಿ ಆರ್ ಆರ್ಥೋಗೋನಲ್. ಆರ್ಥೋಗೋನಲ್ ಅಂದ್ರೆ ಅಂದರೆ ಆರ್ ಕೆಲವೊಂದ್ಸಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕೊಡ್ತಾರೆ, ಎರಡು ಒಂದೇ. ನೋಡಿ, ಈಗ ಈ ಪೇಪರು ಡಿಸೆಂಬರ್ 23 ಜನವರಿ 24 ಏನು ನಿಮ್ಗೆ ವೆಕ್ಟರ್ಸ್ ಏನು ಪ್ರಶ್ನೆ ಕೇಳಿದ್ರು ಅದನ್ನೆಲ್ಲ ಮಾಡಿದ್ದೀನಿ. ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಕೊಡ್ತಾ ಇರ್ತೀನಿ, ಯಾಕಂದರೆ ಪಾಪ ನಿಮಗೆ ಎಕ್ಸಾಮ್ಸ್ ಫ್ರೈಡೇ ಇದೆ ಗೊತ್ತು ನನಗೆ. ನೆಕ್ಸ್ಟ್ ಒಳಗಡೆ ಆಲ್ಮೋಸ್ಟ್ ಎಷ್ಟು ಬೇಕೋ ನಿಮಗೆ ಪಾಸಿಂಗಿಗೆ ಅಷ್ಟೊಂದು ಕೊಟ್ಟಿರ್ತೀನಿ, ಜಾಸ್ತಿನೇ ಬರೋಂಗೆ ಕೊಟ್ಟಿರ್ತೀನಿ. ಎಲ್ಲ ವೀಡಿಯೋನ ಏನು ಮಾಡಿ ಪೂರ್ತಿ ನೋಡಿ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ನ ಎಕ್ಸಾಮ್ ಮುಗಿದ ತಕ್ಷಣ ತೆಗೆದುಹಾಕಬೇಡಿ, ಕಂಟಿನ್ಯೂ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ವೀಡಿಯೋನಲ್ಲಿ ಇನ್ನೊಂದು ಪೇಪರ್ದು ಮಾಡ್ತೀನಿ.